ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ ಏನೋ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಈ ಒಳ್ಳೆ ಒಂದು ಇನ್ಸೈಟ್ ಇದೆ. ಏನಪ್ಪಾ ಅಂದ್ರೆ, ಭೂಮಿ ಮೇಲಿಂದ ಯಾವ್ದನ್ನಾದ್ರೂ ಎಷ್ಟು ಜೋರಾಗಿ ಎಸೆದ್ರೆ ಭೂಮಿಗೆ ವಾಪಸ್ ಬರೋದೇ ಇಲ್ಲ ಅನ್ನೋದೆಲ್ಲ ವಿಷಯ ಸಾಕಷ್ಟು ಇದ್ರಲ್ಲಿ ಅರ್ಥ ಆಗುತ್ತೆ. ಒಂದೊಂದಾಗಿ ಕಾನ್ಸೆಪ್ಟ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ ಏನು? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅನ್ನೋದು ಬೇರೆ ಬೇರೆ ಮಾಸ್ಗಳಿದ್ದಾಗ ಆ ಮಾಸ್ಗಳಿಂದ ಬರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಭೂಮಿ ಇದೆ ಅಂತ ಅನ್ಕೊಳ್ಳೋಣ. ಒಂದು ಭೂಮಿ ಒಂದು ದೊಡ್ಡ ಮಾಸ್ ಅಪ್ಪ. ಸೊ ಹೀಗಿರ್ಬೇಕಾದ್ರೆ ನಾವು ಮಾಸ್ ಆಫ್ ದಿ ಅರ್ತ್ ಏನಿದೆಯಲ್ಲ, ಮಾಸ್ ಆಫ್ ದಿ ಅರ್ತ್ ನಾವು ಎಂ ಅಂತ ಅನ್ಕೊಂಬಿಡೋಣ. ಎಂ ಇಸ್ ದ ಮಾಸ್ ಆಫ್ ದಿ ಅರ್ತ್. ಹಾಗಿರ್ಬೇಕಾದ್ರೆ ಈ ಪಾಯಿಂಟ್ ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಸರ್ ಅಂತ ನೀವು ನನ್ನನ್ನು ಕೇಳಿದ್ರೆ, ಇದು ಪಾಯಿಂಟ್ ಪಿ. ಆ ಪಾಯಿಂಟ್ ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎಷ್ಟಿರುತ್ತಪ್ಪ ಅಂದ್ರೆ, 1 kg ಮಾಸ್ ಅನ್ನ ಇನ್ಫಿನಿಟಿಯಿಂದ ಇಲ್ಲಿಗೆ ತಗೊಂಡು ಬಂದಾಗ ಎಷ್ಟು ಎನರ್ಜಿ ಆ ಮಾಸ್ ಕಳ್ಕೊಳ್ಳುತ್ತೋ ಅದು ಈ ಪಾಯಿಂಟ್ ನಲ್ಲಿ ಇರುವಂತಹ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸರಿನಾ? ಯಾಕೆ ಇದು ಕಮ್ಮಿ ಆಗುತ್ತೆ, ಯಾಕೆ ಕಳ್ಕೊಳ್ಳುತ್ತೆ ಪೊಟೆನ್ಷಿಯಲ್, ಗ್ರಾವಿಟೇಷನ್ ಅದರ ಎನರ್ಜಿನ ಯಾಕೆ ಕಳ್ಕೊಳ್ಳುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ 1 kg ಮಾಸ್ ಇದೆ ಅಂತ ಅನ್ಕೊಳ್ಳೋಣ. ದೂರದಲ್ಲಿ 1 kg ಮಾಸ್ ಇದೆ ಅಂತ ಅನ್ಕೊಳ್ಳೋಣ. ಎಷ್ಟು ದೂರದಲ್ಲಿ ಇದೆಯಪ್ಪ ಅಂದ್ರೆ ಇನ್ಫಿನಿಟಿನಲ್ಲಿದೆ. ಅದು ತನ್ನಷ್ಟಕ್ಕೆ ತಾನೇ ಹತ್ರ ಬರೋದಿಲ್ಲ. ಯಾಕೆಂದ್ರೆ ಇನ್ಫಿನಿಟಿನಲ್ಲಿ ಈ ಮಾಸ್ ಕಂಪೇರ್ ಮಾಡಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಈ ಎರಡು ಮಾಸ್ಗಳು ಇನ್ಫಿನಿಟಿ ಆದ್ರಿಂದ ಫೋರ್ಸ್ ಝೀರೋನಪ್ಪ. ಫೋರ್ಸೇ ಇಲ್ಲ ಅಂದ್ಮೇಲೆ ಅದು ಈ ಕಡೆಗೆ ಬರಕ್ಕೆ, ಅದು ಈ ಕಡೆಗೆ ಎಳ್ಕೊಳಕ್ಕೆ ಈ ಮಾಸ್ಗೆ ಆಗೋದಿಲ್ಲ. ಹಾಗಾಗಿ ಅದರ ಪೊಟೆನ್ಷಿಯಲ್ ಎನರ್ಜಿನ ಝೀರೋ ಅಂತ ತಗೊಂಡ್ಬಿಡೋಣ. ಇವಾಗ ಅದರ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಇದೆ, ಅದು ಒಂದೇ ಕಡೆ ನಿಂತಿದೆ. ಹಾಗಾಗಿ ಕೈನೈಟಿಕ್ ಎನರ್ಜಿ ಸಹ ಇಲ್ಲ, ಅದಕ್ಕೆ ಕೈನೈಟಿಕ್ ಎನರ್ಜಿನೂ ಝೀರೋ ಅಂತ ಅನ್ಕೊಂಡ್ಬಿಡೋಣ. ಹಾಗಾದ್ರೆ ಅದರ ಟೋಟಲ್ ಎನರ್ಜಿ ಸಹ ಝೀರೋ. ಈಗ ಅದಕ್ಕೆ ಆ 1 kg ಮಾಸ್ಗೆ ಸ್ವಲ್ಪ ಹೀಗೆ ತಳ್ಳೋಣ. ಆ ಕೊಟ್ಟಿರೋ ವೆಲಾಸಿಟಿ, ಅದಕ್ಕೆ ನಾವು ತಳ್ಳಿದಾಗ ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತಲ್ಲ, ಎಷ್ಟು ನಿಧಾನಕ್ಕೆ ತಳ್ದಿರೋದು ಅಂದ್ರೆ ಅದನ್ನ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಕೈನೈಟಿಕ್ ಎನರ್ಜಿ ಕೊಟ್ಟಿರೋದು ಅದಕ್ಕೆ. ಬಟ್ ಅದು ಬರ್ತಾ 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 ಇದರ ಗುರುತ್ವಾಕರ್ಷಣೆಯಿಂದ ಎಳ್ಕೋತಾ ಬರುತ್ತೆ. ಬಂದು 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 ಫಾಸ್ಟ್ ಆಗ್ತಾ ಬರುತ್ತೆ, ಹತ್ರ ಬರ್ತಾ. ಯಾಕೆಂದ್ರೆ ಇದು ಹತ್ರ ಬಂದಷ್ಟು ಜೋರಾಗಿ ಎಳೆಯುತ್ತೆ. ಹಾಗಾಗಿ ಬರ್ತಾ 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 ಫಾಸ್ಟ್ ಆಗಿ ಬರುತ್ತೆ. ಇಲ್ಲಿಗೆ ಬರೋ ಅಷ್ಟೊಳಗೆ ಅದಕ್ಕೊಂದು ಆ 1 kg ಮಾಸ್ಗೆ ಒಂದು ವೆಲಾಸಿಟಿ ಬಂದ್ಬಿಟ್ಟಿರುತ್ತೆ. ಆ ವೆಲಾಸಿಟಿನ ವಿ ಅಂತ ಹೇಳಿ ಕರೆಯೋಣಂತೆ. ಆ ವೆಲಾಸಿಟಿನ ವಿ ಅಂತ ಕರೆಯೋಣಂತೆ. ಹಾಗಾದ್ರೆ ಈ ವೆಲಾಸಿಟಿ, ಅದಕ್ಕೆ ಎನರ್ಜಿ ಝೀರೋ ಇತ್ತು ಅಂತ ಹೇಳಿದ್ವಲ್ಲ, ಅದು ಝೀರೋ ಇದ್ದ ಮೇಲೆ ಇದು ಹೆಂಗೆ ವೆಲಾಸಿಟಿ ವಿ ಬರಕ್ ಸಾಧ್ಯ? ಹೇಗ್ ಬರಕ್ ಸಾಧ್ಯ ಅಂದ್ರೆ, ಅದರ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಇದೆ ಅಂದ ಮಾತ್ರಕ್ಕೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇಲ್ಲ ಅಂತ ಅರ್ಥ ಅಲ್ಲ. ಆ ಪೊಟೆನ್ಷಿಯಲ್ ಎನರ್ಜಿ ಝೀರೋಗಿಂತ ಕಮ್ಮಿ ಆಯ್ತು. ತನ್ನ ಪೊಟೆನ್ಷಿಯಲ್ ಎನರ್ಜಿನ ಕಳ್ಕೊತೋ ಆ 1 kg ಮಾಸು. ಆ ಕಳ್ಕೊತಾ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಕಳ್ಕೊತೋ ಅಷ್ಟು ಕೈನೈಟಿಕ್ ಎನರ್ಜಿ ಪಡ್ಕೊಂಡಿದೆ. ಆ 1 kg ಮಾಸು ಇನ್ಫಿನಿಟಿಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ತನ್ನ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಕಳ್ಕೊಳ್ಳುತ್ತೋ ಅದು ಈ ಪಾಯಿಂಟ್ ನಲ್ಲಿ ಈ ಮಾಸಿನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ವಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ವೆಲಾಸಿಟಿ ಬೇಕಾದ್ರೆ ಸ್ಮಾಲ್ ವಿ ಬರೀತೀನಿ, ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಪಿ ನ ಕ್ಯಾಪಿಟಲ್ ವಿ ಬರೀತೀನಿ. ಇದು ಡೆಫಿನೇಷನ್ ಇನ ಅರ್ಥ. ಡೆಫಿನೇಷನ್ ಏನು ಹೇಳ್ತೋ? Definition said that the potential at a point is due to a mass is defined as the negative of the work done. Negative ಯಾಕೆಂದ್ರೆ ಅದು ಕಳ್ಕೊತಾ ಇದೆ, ಅದಕ್ಕೆ negative of the work done in moving a unit mass from infinity to that point ಅಂತ ಹೇಳಿ ಡಿಫೈನ್ ಮಾಡಿದೀವಿ. ಈ ಡೆಫಿನೇಷನ್ ನೀವು ಕಲ್ತ್ಕೊಂಡ್ರೆ ಸಾಕಷ್ಟು ಕಡೆ ಬಳಕೆಗೆ ಬರುತ್ತೆ, ನಿಮ್ಮ ಎಕ್ಸಾಮ್ಗೂ ಬಳಕೆಗೆ ಬರುತ್ತೆ. ಈ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ನ ಡಿರೈವ್ ಮಾಡೋಣ. ಈ ಡಿರೈವೇಶನ್ ಗಳನ್ನ ನಾನು ಮಾಡಿಸೋದು PUC ಹೆಲ್ಪ್ ಆಗ್ಲಿ ಅಂತ ಒಂದೇ ಕಾರಣ ಅಲ್ಲ. ಈ ಡಿರೈವೇಶನ್ ಗಳನ್ನ ಕಲಿತಾ 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 ಫಿಸಿಕ್ಸ್ ಅಲ್ಲಿ ಯಾವುದೇ ಈ ತರ ಪ್ರಶ್ನೆ ಬಂದ್ರು ಅದನ್ನ ಹೇಗ್ ಸಾಲ್ವ್ ಮಾಡೋದು ಅನ್ನೋ ಒಂದು ಐಡಿಯಾ ಬರ್ಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತೀನಿ. ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶುರು ಮಾಡೋಣಂತೆ. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ. ದೇರ್ ಇಸ್ ಅನ್ ಆಬ್ಜೆಕ್ಟ್ ಹಿಯರ್. ಇದನ್ನ ಅಳಿಸ್ಕೊಂಡ್ಬಿಡೋಣ. ಲೆಟ್ಸ್ ಕ್ಲೀನ್ ದಿಸ್ ಅಪ್. ಮಾಸ್ ಇದೆ. ಮಾಸ್ ಇನ್ ಅ ಸೆಂಟರ್ is where the mass is ಅಂತ ಅನ್ಕೊಳ್ಳೋಣ.
ನಾವು ಈ ಪಾಯಿಂಟ್ ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಕಂಡುಹಿಡಿಬೇಕು. ಸೊ ಹಾಗಾಗಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಸೆಂಟರ್ ಇಂದ ಈ ಲೈನ್ ಹಾಕೊಂಡ್ಬಿಡ್ತೀನಿ. ಈ ಲೈನ್ ಮೇಲೆ ನಾವು ಈ ಪಾಯಿಂಟ್ ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅನ್ನ ಕಂಡುಹಿಡಿಬೇಕು ಅಂತ ಅನ್ಕೋಣ. ಆ ಪಾಯಿಂಟ್ ಹೆಸರು ಪಿ ಅಂತ ಹೇಳಿ, ಮತ್ತೆ ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಸರ್ ಅಂತ ನೀವು ಕೇಳಿದ್ರೆ, ನನ್ನ ಆ ಮಧ್ಯದಿಂದ ಸೆಂಟರ್ ಇಂದ ಆ ಪಾಯಿಂಟ್ ವರೆಗೂ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೀವು ಕೇಳಿದ್ರೆ ಆರ್ ಇದೆಯಪ್ಪ ಅಂತ ಹೇಳ್ತೀನಿ. ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಮಾಸ್ ಹಿಯರ್. ಯಾವ ಗ್ರಹನೋ ಆ ಗ್ರಹದ ಸೆಂಟರ್ ಅಲ್ಲಿ ಪಾಯಿಂಟ್ ಪಿ ಗೆ ಡಿಸ್ಟೆನ್ಸ್ ಆರ್ ಇದೆ. ನಾವು ಪಾಯಿಂಟ್ ಪಿ ನಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಕಂಡುಹಿಡಿಯಕ್ಕೆ ಹೊರಟಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಇನ್ಫಿನಿಟಿಯಿಂದ 1 kg ಮಾಸ್ ಅನ್ನ ಅಲ್ಲಿಂದ ಇಲ್ಲಿವರೆಗೂ ತರಬೇಕು. ಆ ತರುವಂತಹ ಪ್ರೋಸೆಸ್ ನಲ್ಲಿ ಈಗ ಸದ್ಯಕ್ಕೆ ಆ 1 kg ಮಾಸು ಇಲ್ಲಿವರೆಗೂ ಬಂದಿದೆ. ಅದು 1 kg ಮಾಸ್, ಹಾಗಾಗಿ 1 kg ಬರೆದು ಬಿಡ್ತೀನಿ. ಈಗ ಅದರ ಮೇಲೆ ಈ ಕ್ಯಾಪಿಟಲ್ ಎಂ ಇಂದ ಬರುವಂತಹ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಿಮಗೆ ಕಾಣ್ಲಿ ಅನ್ನೋ ಕಾರಣಕ್ಕೆ ದಪ್ಪ ಮಾಡ್ಬಿಡ್ತೀನಿ. ಸೊ ಆ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇರುತ್ತೆ. ಹಾಗೇನೆ ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ನೀವು ನನ್ನನ್ನು ಕೇಳಿದ್ರೆ, ಡಿಸ್ಪ್ಲೇಸ್ಮೆಂಟ್ ಸಹ ಅದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇದೆಯೋ ಅದೇ ಡೈರೆಕ್ಷನ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ. ಕಾರಣ ಏನಂದ್ರೆ ಹತ್ರ ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ಇಲ್ಲಿ ಬರಿತೀನಿ, ಫೋರ್ಸ್ ವೆಕ್ಟರ್ ಇದು ಈ ಪಾಯಿಂಟ್ ಇಂದ, ಇದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಪ್ಪ. ಇದನ್ನ dx ಅಂತ ಹೇಳಿ ಬರೆಯೋಣ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ dx ಅಂತ ಹೇಳಿ ಬರೆಯೋಣ. ಹೀಗಿರ್ಬೇಕಾದ್ರೆ ನಾವು ಈಗ dx ಅಂತ ಬರೆದ ಕಾರಣ ಏನು ಅಂತ ನೀವು ಕೇಳಿದ್ರೆ, ಈ ಸೆಂಟರ್ ಇಂದ ಹಿಡಿದು ಅಲ್ಲಿವರೆಗೂ ಇರೋ ಡಿಸ್ಟೆನ್ಸ್ ಏನಿದೆಯಲ್ಲ ಅದು x ಕಂಡ್ರಪ್ಪ. ದಟ್ ಡಿಸ್ಟೆನ್ಸ್ ಇಸ್ x. ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಇದೆಯಲ್ಲ ಅದು x. ಹಾಗಿದ್ರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋಣ. ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ದಟ್ ಮಾಸ್ 1 kg ಮಾಸ್ ಬೈ ಅನ್ ಅಮೌಂಟ್ dx ಈಸ್ ಗಿವನ್ ಬೈ, ವರ್ಕಿನ ಡೆಫಿನೇಷನ್ ಎಲ್ರಿಗೂ ಗೊತ್ತಿದೆ, ಎಫ್ ಡಾಟ್ dx ಅಂತ ಹೇಳಿ. ಎಫ್ ಡಾಟ್ dx ಅಂದ್ರೆ ಏನ್ರಪ್ಪ? ಎಫ್ ಡಾಟ್ dx ಇಸ್ ಎಫ್ ಇಂಟು dx ಇಂಟು ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದೆಮ್. ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದೆಮ್ ಇಸ್ 0. ಕಾಸ್ 0 1 ಆಗಿರುತ್ತೆ. ಹಾಗಾಗಿ dw ಬಿಕಮ್ಸ್ ಈಕ್ವಲ್ ಟು ಎಫ್ ಇಂಟು dx. ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ಎಫ್ ಅಂದ್ರೆ ಏನು? ಎಫ್ ಅಂದ್ರೆ ಫೋರ್ಸ್ ಬಿಟ್ವೀನ್ ಕ್ಯಾಪಿಟಲ್ ಎಂ ಅಂಡ್ 1 kg. ಆ ಫೋರ್ಸ್ಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅನ್ನೋ ವಿಡಿಯೋದಲ್ಲಿ ನಾವು ಆಗ್ಲೇ ನೋಡಿದೀವಿ. ಎಫ್ ಇಸ್ ಜಿ. m1 ಈ ಕೇಸಲ್ಲಿ m1 ಅಂದ್ರೆ ಈ ಮಾಸು, m2 ಅಂದ್ರೆ ಈ 1 kg ಮಾಸು. ಸೊ ಹಾಗಾಗಿ 1 ಬರೆಯೋಣ, ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಹಾಗಾಗಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಬರ್ದ್ಬಿಡೋಣ. ಈಗ ಈ ಫೋರ್ಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ dw ಬಿಕಮ್ಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು dx ಅಂತ ಹೇಳಿ ಬರೀಬಹುದು. ಇದು ಪುಟಾಣಿ ವರ್ಕ್ ಡನ್ ಆಯ್ತು, ಅಂದ್ರೆ ಇಷ್ಟು ದೂರ ತಳ್ಳಕ್ ಮಾತ್ರ ಆಯ್ತು. ಬಟ್ ಆ ತರ ವರ್ಕ್ ಡನ್ ಅನ್ನ ನಾವು ಇನ್ಫಿನಿಟಿಯಿಂದ ಇಲ್ಲಿಗೆ ಬರೋದ್ರೊಳಗೆ ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಬರ್ಕೊಂಡು ಹೋಗೋಣ. ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇದೆಯಲ್ಲ ಅದನ್ನೇ ಪೊಟೆನ್ಷಿಯಲ್ ಅನ್ನ. ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ದಟ್ ಯೂನಿಟ್ ಮಾಸ್ ಫ್ರಮ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್, ಅದೇ ಪೊಟೆನ್ಷಿಯಲ್ ಅಪ್ಪ. ಅದನ್ನ ಮ್ಯಾಥ್ಸ್ ಅಲ್ಲಿ ಬರೆಯೋದಾದ್ರೆ ಇಂಟಿಗ್ರಲ್ ಆಫ್ dw ಆಲ್ ದ ವೇ ಫ್ರಮ್ ಇನ್ಫಿನಿಟಿ ಟು ಆರ್ ಅಂತ ಹೇಳಿ ಬರೆಯೋಣ. ಯಾಕೆಂದ್ರೆ ಇನಿಷಿಯಲ್ ಡಿಸ್ಟೆನ್ಸ್ ಇನ್ಫಿನಿಟಿ, ಫೈನಲ್ ಡಿಸ್ಟೆನ್ಸ್ ಬರೀ ಆರ್. ಹಾಗಾಗಿ ಇನ್ಫಿನಿಟಿಯಿಂದ ಆರ್ ವರೆಗೂ ಎಲ್ಲಾ ವರ್ಕ್ ಡನ್ ಅನ್ನ ಆಡ್ ಮಾಡಿದ್ರೆ ಈ ಪಾಯಿಂಟ್ ತಲುಪಿರ್ತೀರಿ. ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಅದು ಕಳ್ಕೊಂಡಿರುತ್ತೆ ಅಂತ ಗೊತ್ತಾಗುತ್ತೆ. ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಈ 1 kg ಮಾಸ್ ಕಳ್ಕೊಂಡಿರುತ್ತೋ ಅದೇ ಈ ಪಾಯಿಂಟ್ ಅಲ್ಲಿ ಈ ಮಾಸ್ ಇಂದ ಬರುವಂತಹ ಪೊಟೆನ್ಷಿಯಲ್ ಅಂತ ಸಹ ಕೇಳಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋ ಕಾಲ ಬಂದಿದೆ, ಬನ್ನಿ ಬರೆಯೋಣ. ಸೊ ದಿಸ್ ಇಸ್ ಜಿ ಎಂ into integral of 1 by x square dx between the limits infinity to r ಅಂತ ಹೇಳಿ ಬರೀಬಹುದು. ಹೀಗಿರ್ಬೇಕಾದ್ರೆ ಇದನ್ನ ಇಂಟಿಗ್ರೇಟ್ ಮಾಡೋಣ. 1 by x square dx ಇನ ಇಂಟಿಗ್ರೇಷನ್ -1 by x ಅಪ್ಪ. ಹಾಗಾಗಿ we have gm into -1 by x between the limits infinity and ri. ಹಾಗಿದ್ರೆ ಈಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ v is equal to
ಜಿ ಎಂ ಎರಡೂ ಇದೆ, ಮೈನಸ್ ಸೈನ್ ಸಹ ಇದೆ, ಅದನ್ನ ಆಚೆ ಬರ್ಕೊಂಡಿದ್ದೀನಿ. ಲಿಮಿಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು, ಅಪ್ಪರ್ ಲಿಮಿಟ್ ಫಸ್ಟ್ ಬರೆದ್ರೆ ಮೈನಸ್ ಸೈನ್ ಬರೆದು ಲೋವರ್ ಲಿಮಿಟ್ ನ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದು ಇನ್ಫಿನಿಟಿ ಬರುತ್ತೆ. ಅಪ್ಪರ್ ಲಿಮಿಟ್ ಮೈನಸ್ ದ ಲೋವರ್ ಲಿಮಿಟ್ ಆಯ್ತು. ಲೋವರ್ ಲಿಮಿಟ್ ಇನ್ಫಿನಿಟಿ, ಇದು ಇನ್ಫಿನಿಟಿ ಇರೋದ್ರಿಂದ 1/∞ 0 ನಪ್ಪ. ಹಾಗಾಗಿ ವಿ ಬಿಕಮ್ಸ್ ಈಕ್ವಲ್ ಟು ಮೈನಸ್ ಜಿ ಎಂ ಡಿವೈಡೆಡ್ ಬೈ ಆರ್ ಅನ್ನೋ ಆನ್ಸರ್ ಬರುತ್ತೆ. ಇದು ನಮ್ಮ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ಗೆ ಈಕ್ವೇಶನ್. ಕ್ಯಾಪಿಟಲ್ ಎಂ ಅಂದ್ರೆ ಇದರ ಮಾಸ್, ಇದರಿಂದ ಯಾವುದೇ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಈಕ್ವೇಶನ್. ಈಗ ಈಕ್ವೇಶನ್ ಡಿರೈವ್ ಮಾಡೋ ದೊಡ್ಡ ವಿಷಯ ಅಲ್ಲ, ಆದ್ರೆ ನಾವು ಈ ಈಕ್ವೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ವಿಷಯ. ಸೊ ಅರ್ಥ ಮಾಡ್ಕೊಳ್ಳೋಣ. ಸರಿ ಸರ್, ನಾನು ಇನ್ಫಿನಿಟಿಯಿಂದ 1 kg ಮಾಸ್ ಬದಲು 2 kg ಮಾಸ್ ಅನ್ನ ತಗೊಂಡ್ಬರ್ತೀನಿ, ಹಾಗಾದ್ರೆ ಅದರ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿರುತ್ತೆ ಅಂತ ನೀವು ಕೇಳಿದ್ರೆ, ಆ 1 kg ಬದಲು 2 kg ಮಾಸ್ ಅನ್ನ ಇನ್ಫಿನಿಟಿಯಿಂದ ಈ ಪಾಯಿಂಟ್ ತಗೊಂಡ್ಬಂದ್ರೆ ನೀವು ನೋಡಿ, ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ವುಡ್ ಬಿ ಮಾಸ್ ಇಂಟು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್ ಅಂತ ಬರ್ಕೋತೀರಾ. ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಈ ಪಾಯಿಂಟ್ ಅಲ್ಲಿ ಮೈನಸ್ ಜಿ ಎಂ ಬೈ ಆರ್ ಇದೆ, ಯಾಕೆಂದ್ರೆ ಎಂ ಅಂದ್ರೆ ಮಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲಾನೆಟ್, ಸ್ಮಾಲ್ ಎಂ ಅಂದ್ರೆ ಆ 2 kg ಮಾಸ್. ಸೊ ನಿಮ್ಗೆ ಏನ್ ಬರುತ್ತೆ ಆನ್ಸರ್ ಅವಾಗ? ಯು ಈಕ್ವಲ್ ಟು ಮೈನಸ್ ಈ ಎಂ ನ ಮಲ್ಟಿಪ್ಲೈ ಮಾಡಿದ್ರೆ ಜಿ ಎಂ ಎಂ ಡಿವೈಡೆಡ್ ಬೈ ಆರ್ ಬರುತ್ತೆ. ಇದರ ಅರ್ಥ ಈ ಸ್ಮಾಲ್ ಎಂ 2 kg ಇತ್ತು ಅಂತ ಅನ್ಕೊಳ್ಳೋಣ, ಇನ್ಫಿನಿಟಿಯಿಂದ ಈ ಪಾಯಿಂಟ್ಗೆ ಬರೋ ಅಷ್ಟರಲ್ಲಿ ಇಷ್ಟು ಪೊಟೆನ್ಶಿಯಲ್, ಇಷ್ಟು ಜೂಲ್ ಅಷ್ಟು ಪೊಟೆನ್ಶಿಯಲ್ ಎನರ್ಜಿನ ಕಳ್ಕೊಂಡಿರುತ್ತೆ ಅಂತ ಅರ್ಥ. ಅದು ಇರೋ ಎನರ್ಜಿ ಅಲ್ಲಪ್ಪ, ಅದು ಇಲ್ದಲೇ ಇರೋ ಎನರ್ಜಿ, ಅದಕ್ಕೆ ನೆಗೆಟಿವ್ ಇದೆ. ಸೊ ಅಷ್ಟು ಎನರ್ಜಿ ಕಳ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ಗೆ ಈಕ್ವೇಶನ್ ಗೊತ್ತಾಯ್ತು, ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿಗೆ ಸಹ ಈಕ್ವೇಶನ್ ಗೊತ್ತಾಯ್ತು. ಈಗ ಈ ಎರಡೂ ಕಾನ್ಸೆಪ್ಟ್ ಮೇಲೆ ಒಂದು ಲೆಕ್ಕ ಮಾಡೋಣ ಬನ್ನಿ. ಏನ್ ಹೇಳುತ್ತೆ ಲೆಕ್ಕ? ಇದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು. ಸೊ ಹಾಗಾಗಿ ನೋಡೋಣ. ಇಫ್ ದ ಮಾಸ್ ಆಫ್ ದಿ ಅರ್ತ್ ಇಸ್ ಎಂ and radius is r and gravitational constant is g, then the work done to take 1 kg mass from the surface to infinity will be ಅಂತ ಹೇಳ್ತಾರೆ. ಸೊ ಭೂಮಿ ಇದೆ, ಇದು ಭೂಮಿ ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಬ್ಲೂ ಕಲರ್ ಮಾಡ್ಬಿಡೋಣ. ಇದು ಅರ್ತಿನ ಸೆಂಟರ್, ಅದರ ಮಾಸ್ ಎಂ ಇದೆ, ಅದರ ರೇಡಿಯಸ್ ಕ್ಯಾಪಿಟಲ್ ಆರ್ ಇದೆ ಅಂತ ಅನ್ಕೊಳ್ಳೋಣ. ಭೂಮಿಯ ಮೇಲೆ ಒಂದು ವಸ್ತು ಇದೆ, ಅದರ ಭಾರ 1 kg ನಂತೆ. ಅದನ್ನ ಭೂಮಿಯ ಸರ್ಫೇಸ್ ಇಂದ ನೀವು ಇನ್ಫಿನಿಟಿ ವರ್ಗೂ ತಗೊಂಡು ಹೋಗೋದಿಕ್ಕೆ, ಅದನ್ನ ಇನ್ಫಿನಿಟಿ ವರ್ಗೂ ತಗೊಂಡು ಹೋಗೋದಿಕ್ಕೆ ಎಷ್ಟು, ಇದು ಇನ್ಫಿನಿಟಿ ಅಂತ ಅನ್ಕೊಳ್ಳೋಣ, ಎಷ್ಟು ಎನರ್ಜಿ ಖರ್ಚಾಗತ್ತೆ ಅಂತ ಕೇಳ್ತಾರೆ. ಬಹಳ ಸುಲಭನಪ್ಪ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ. ಫಸ್ಟ್ ಈ ಮಾಸಿನ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಅರ್ತಿನ ಸರ್ಫೇಸ್ ಮೇಲೆ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದು ನಮ್ಮ ಇನಿಷಿಯಲ್ ಎನರ್ಜಿ ಆಗುತ್ತೆ. ಇನಿಷಿಯಲ್ ಎನರ್ಜಿ ಮೈನಸ್ ಜಿ ಕ್ಯಾಪಿಟಲ್ ಎಂ, ಯಾಕೆಂದ್ರೆ ಇದು ಕ್ಯಾಪಿಟಲ್ ಎಂ, ಇಂಟು 1 kg ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಆ ಎರಡೂ ಮಾಸ್ಗಳ ಮಧ್ಯೆ ಎಫೆಕ್ಟಿವ್ ಆಗಿ ಡಿಸ್ಟೆನ್ಸ್ ಇರೋದು ಆರ್. ಸೊ ಹಾಗಾಗಿ ಜಿ ಎಂ ಬೈ ಆರ್ ಅಂತ ಹೇಳಿ ಬರೀತೀವಿ. ಇದು ಆ ವಸ್ತು ಭೂಮಿಯ ಮೇಲೆ ಇದ್ದಾಗ ಅದನ್ನ ತಗೊಂಡೋಗಿ ಇನ್ಫಿನಿಟಿಗೆ ಬಿಡ್ತೀವಿ. ಬಿಟ್ಟಾಗ ಅದರ ಎನರ್ಜಿ ಎಷ್ಟಿರುತ್ತೆ? ಆಗ್ಲೇ ಹೇಳ್ದಂಗೆ ಅದು ಓಡಾಡ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಕೈನೈಟಿಕ್ ಎನರ್ಜಿ 0. ಆಬ್ವಿಯಸ್ಲಿ ಇನ್ಫಿನಿಟಿನಲ್ಲಿ ಅದರ ಪೊಟೆನ್ಶಿಯಲ್ ಎನರ್ಜಿ 0 ಇರುತ್ತೆ. ಹಾಗಾಗಿ ನಮ್ಮ ಫೈನಲ್ ಎನರ್ಜಿ ಏನಿದೆಯಲ್ಲ, ಟೋಟಲ್ ಎನರ್ಜಿ ಆಗಿರುತ್ತೆ, ಅದು 0 ಇರುತ್ತೆ ಮಕ್ಕಳ. ಹಾಗಾದ್ರೆ ಚೇಂಜ್ ಇನ್ ಎನರ್ಜಿ ಎಷ್ಟು ಸರ್ ಅಂತ ನೀವು ನನ್ನನ್ನು ಕೇಳಿದ್ರೆ, ದ ಚೇಂಜ್ ಇನ್ ಎನರ್ಜಿ ಮೈ ಡಿಯರ್ ಫ್ರೆಂಡ್ಸ್ is simply equal to, the change in energy is simply equal to final energy minus initial energy can draw. So final minus initial 0 minus initial is minus g capital M divided by r ಅಂತ ಹೇಳಿ ಬರೀಬಹುದು. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, u becomes equal to g m divided by r ಆಗುತ್ತೆ. ಇದು ನಮ್ಮ ಫೈನಲ್ ಈಕ್ವೇಶನ್. ಹಾಗಾದ್ರೆ ಇದು ಯಾವ್ದಪ್ಪ ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪ್ರಶ್ನೆನ ಎಷ್ಟು ಸುಲಭವಾಗಿ ಹಿಂಗೆ ಸಾಲ್ವ್ ಮಾಡ್ಬೋದು, ಅಭ್ಯಾಸ ಬೇಕಷ್ಟೇ. ಹೋಗೋಣ ಮುಂದೆ. ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು, ಬರುತ್ತೆ. ಇನ್ನೊಂದು ಲೆಕ್ಕ ನೋಡೋಣ. A body of mass m is taken from the earth's surface to a height equal to twice the radius ಅಂತೆ. ಅಂದ್ರೆ ಈಗ ನಾವು
ಇಲ್ಲಿ ನಾವು ಭೂಮಿನ ಬರ್ಕೊಳ್ಳೋಣಂತೆ. ಸೊ ಭೂಮಿ ಇದೆ, ಅದರ ಸೆಂಟರ್ ಇಲ್ಲಿದೆ, ಮಾಸ್ ಎಂ ಇದೆ, ಬಹಳ ಸಂತೋಷ, ಕ್ಯಾಪಿಟಲ್ ಎಂ ಇದೆ. ಅದನ್ನೇನು ಹೇಳಿಲ್ಲ ಕ್ವೆಶ್ಚನ್ ಅಲ್ಲಿ, ಸೊ ಹಾಗಾಗಿ ನಾವು ಬರೀ ಸೆಂಟರ್ ಮಾತ್ರ ಬರ್ಕೊಳ್ಳೋಣ. ಬಟ್ ನಿಮ್ಗೆ ಗೊತ್ತಿರ್ಬೇಕು ಮಾಸ್ ಕ್ಯಾಪಿಟಲ್ ಎಂ ಇರುತ್ತೆ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಹೈಟ್ ಅದರದ್ದು ಭೂಮಿ ಸರ್ಫೇಸ್ ಮೇಲೆ ಇದೆ ಅಂದ್ರೆ ಅದರ ಸೆಂಟರ್ ಇಂದ ಡಿಸ್ಟೆನ್ಸ್ ಆರ್ ಆಗಿದೆ. ಅದನ್ನ ಟ್ವೈಸ್ ದ ರೇಡಿಯಸ್ ತಗೊಂಡು ಹೋಗ್ತಾರಂತೆ. ಅಂದ್ರೆ ಇಲ್ಲಿಂದ ಎಷ್ಟು ದೂರ ಇದೆಯೋ ಅದರ 2ರಷ್ಟು ದೂರಕ್ಕೆ ಮೇಲ್ಗಡೆವರೆಗೂ ತಗೊಂಡು ಹೋಗ್ತಾರಂತೆ. ಹಾಗಾದ್ರೆ ಎಷ್ಟಾಯ್ತು ಅಲ್ಲಿಗೆ ಡಿಸ್ಟೆನ್ಸ್? ಸೆಂಟರ್ ಇಂದ ಎಷ್ಟಾಯ್ತು ಡಿಸ್ಟೆನ್ಸ್? ಆಗ ಸೆಂಟರ್ ಇಂದ ಡಿಸ್ಟೆನ್ಸ್ 3r ಆಯ್ತು ಕಣ್ಮಕ್ಳ. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಆರ್, ಅವ್ರು ತಗೊಂಡೋಗಿರೋ ಹೈಟ್ 2r ನೋಡಿ, ಟ್ವೈಸ್ ದ ರೇಡಿಯಸ್ ಅಂತಾರೆ. ಸೊ 3r ಅಷ್ಟು ಡಿಸ್ಟೆನ್ಸ್ ತಗೊಂಡು ಹೋಗಿದ್ದಾಯ್ತು. ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಈಸ್, ಲಾಸ್ಟ್ ಕೇಸಲ್ಲಿ ಇನ್ಫಿನಿಟಿ ಇತ್ತು, ಈ ಕೇಸಲ್ಲಿ ಟ್ವೈಸ್ ದ ರೇಡಿಯಸ್ ಇದೆ. ಅಭ್ಯಾಸ ಆಗ್ಲಿ ಅಂತ ಇನ್ನೊಂದು ಕ್ವೆಶ್ಚನ್ ಹಾಕಿದ್ದೀನಿ, ನೀಟ್ ಎಕ್ಸಾಮ್ ಅಲ್ಲೂ ಬಂದಂತ ಪ್ರಶ್ನೆ. ಸೊ ಹಾಗಾಗಿ ಇನಿಷಿಯಲ್ ಎನರ್ಜಿ ಮತ್ ಬರೆಯೋಣಂತೆ. ನೀವು ಈಗಲಾಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ, ಅದನ್ನ Gm ಡಿವೈಡೆಡ್ ಬೈ ಆರ್ ವಿತ್ ಮೈನಸ್ ಸೈನ್ ಬರೀಬೇಕು ಅಂತ ಹೇಳಿ. ಯಾಕೆಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ದಿ ಸೆಂಟರ್ ಆಫ್ ದಿ ಅರ್ತ್ ಅಂಡ್ ದಿ ಆಬ್ಜೆಕ್ಟ್ ಆರ್ ಇದೆ, ಮೈನಸ್ ಸೈನ್ ಹಾಕೊಂಡಿದ್ದೀರಿ. ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ್ಲೂ ಹಾಗೆ ಇರುತ್ತೆ. ಈ ಸ್ಮಾಲ್ ಎಂ ಅನ್ನ ಎಂ ಅಂತ ಬರೆಯೋಣ, ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ, ಅದಕ್ಕೆ ಮೈನಸ್ Gmm ಬೈ ಆರ್ ಇರುತ್ತೆ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಆದ್ರೆ ಮೈನಸ್ Gm ಬೈ ಆರ್ ಇರುತ್ತೆ ಅಷ್ಟೇ. ಸೊ ಹೀಗಿರ್ಬೇಕಾದ್ರೆ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಸಹ ಕ್ಯಾಲ್ಕುಲೇಟ್ ಮಾಡೋಣಂತೆ. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ G ಅಷ್ಟೇ ಇರುತ್ತೆ, ಕ್ಯಾಪಿಟಲ್ ಎಂ ಅಷ್ಟೇ ಇರುತ್ತೆ, ಸ್ಮಾಲ್ ಎಂ ಅಷ್ಟೇ ಇರುತ್ತೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮಾತ್ರ ಈಗ ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ, ಅಂದ್ರೆ 3r ಆಯ್ತು. ಸೊ 3r ಆಯ್ತು. ವಾಟ್ ಇಸ್ ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ? ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದ್ರೆ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಮಾಡಬೇಕು. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮೈನಸ್ Gmm ಡಿವೈಡೆಡ್ ಬೈ 3r minus of minus Gmm divided by r ಆಯ್ತು ಕಣ್ರಪ್ಪ. Now what does that become equal to? ಈಗ this is going to be plus. ಸೊ ಹಾಗಾದ್ರೆ we have, ಅದನ್ನ ಮತ್ ಬರಿತೀನಿ, ಪ್ಲಸ್ ಇರೋದನ್ನ ಮತ್ ಬರಿತೀನಿ, G ಕ್ಯಾಪಿಟಲ್ M ಸ್ಮಾಲ್ m ಡಿವೈಡೆಡ್ ಬೈ r ಮೈನಸ್ G ಕ್ಯಾಪಿಟಲ್ M ಸ್ಮಾಲ್ m ಡಿವೈಡೆಡ್ ಬೈ 3r ಇದೆ. ಬೇಕಾದ್ರೆ ಇದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 3 ಮಾಡ್ಕೊಳ್ಳಿ, ಆಗ ಡಿನಾಮಿನೇಟರ್ ಸೇಮ್ ಆಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ ನ್ಯೂಮರೇಟರ್. ಏನಂತ ಬರಿಬಹುದು ಆಗ? 2Gmm ಡಿವೈಡೆಡ್ ಬೈ ಆರ್ ಅಂತ ಹೇಳಿ ಬರಿಬಹುದು. ಇನ್ನೇನ್ ಬಂದೇ ಬಿಡ್ತು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋ ವಿಡಿಯೋದಲ್ಲಿ ನಾವೆಲ್ಲರೂ ನೋಡಿದೀವಿ. ಏನಂತ? Gm ಡಿವೈಡೆಡ್ ಬೈ ಆರ್ ಅಂದ್ರೆ ಅದನ್ನ ಸ್ಮಾಲ್ g ತರ ಬರ್ಕೋಬಹುದು. ಹೇಗೆ ಅಂತ ನೀವು ಕೇಳಿದ್ರೆ ಬಹಳ ಸುಲಭ, ಕೇಳಿಸ್ಕೊಳ್ಳಿ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಮಾಡ್ರಪ್ಪ. ಸೊ ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ವುಡ್ ಬಿ ಈಕ್ವಲ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಮಾಡಿ, 2Gm ಸ್ಮಾಲ್ m ಮಲ್ಟಿಪ್ಲೈಡ್ ಬೈ ಆರ್ ಡಿವೈಡೆಡ್ ಬೈ, ಡಿವೈಡ್ ಮಾಡಿದ ಆರ್ ಸ್ಕ್ವೇರ್ ಆಯ್ತು. Gm ಬೈ ಆರ್ ಸ್ಕ್ವೇರ್ ಇದೆಯಲ್ಲ ಅದೇ ಸ್ಮಾಲ್ g ಕಂಡ್ರು, ಹಾಗಾಗಿ 2, of course there is a 3 in the denominator, 3 ಬಿಟ್ಬಿಟ್ಟೆ, I am sorry. So 2 divided by 3 Gm by r square small g. ಈ ಸ್ಮಾಲ್ m ಹೇಗಿದ್ರು ಇಲ್ಲಿದೆ, r ಅಲ್ಲಿದೆ. ಸೊ 2 by 3 mgr is the option. 2 by 3 mgr is option C. ಸೊ ಪ್ರಾಬ್ಲಮಿನ ಉತ್ತರ ಬರೆಯೋದು ಹೀಗೆ. ಪೊಟೆನ್ಷಿಯಲ್ ಎನರ್ಜಿಗಳು ಕೊಟ್ಟಾಗ ಅದರ ಡಿಫರೆನ್ಸ್ ತಗೊಳ್ಳೋದು ಹೇಗೆ, ಅದರ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಇದನ್ನ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ, ಈ ಬರೀ ನಮ್ಮ ಈ ಗ್ರಾವಿಟೇಷನಲ್ ಮಾತ್ರ ಬರುವಂತಹ ಲೆಕ್ಕಗಳೆಲ್ಲ ಇವೆಲ್ಲ ಈ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂತ ಇದೆ. ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಮಾಡೋದು ಹೀಗೆ. ಸೊ ಅಲ್ಲಿಗೆ ಹೋದಾಗ ಆ ವಿಡಿಯೋಗಳು ಬಂದಾಗ ನೀವು ಅರ್ಥ ಆಗುತ್ತೆ ನಿಮ್ಗೆ. ಬಟ್ ಇದನ್ನ ಅಭ್ಯಾಸ ಮಾಡಿ ಮುಂದಕ್ಕೆ ಹೋಗೋಣ. ಇನ್ನೊಂದು ಲೆಕ್ಕ ಇದೆ, 2 ಸ್ಮಾಲ್ ಅಂಡ್ ಹೆವಿ ಸ್ಫಿಯರ್ಸ್ ಈಚ್ ಆಫ್ ಮಾಸ್ m ಇದೆಯಂತೆ. They are placed at a distance small r apart on a horizontal surface. ಓಕೆ, ಫಸ್ಟ್ ಹಾರಿಜಾಂಟಲ್ ಸರ್ಫೇಸ್ ಅನ್ನ ಇಮ್ಯಾಜಿನ್ ಮಾಡೋಣ. ಅದರ ಮೇಲೆ 2 ಸ್ಮಾಲ್ ಸ್ಫಿಯರ್ಗಳಿವೆ, 2 ಹೆವಿ ಸ್ಫಿಯರ್ ಇದೆಯಂತೆ. ಇದು ನಮ್ಮ ಮೊದಲನೇ ಸ್ಫಿಯರ್. ಮೊದಲನೇ ಸ್ಫಿಯರ್ಗೆ ನಾವು ಹೀಗೆ ಮಾಡ್ಕೊಂಡ್ಬಿಡೋಣ. ಇದು ನಮ್ಮ ಮೊದಲನೇ ಸ್ಫಿಯರ್. ಎರಡನೇ ಸ್ಫಿಯರ್ ಅದೇ ಸೈಜ್ ಇದೆಯಂತೆ, ಹಾಗಾಗಿ ಅದನ್ನು ಸಹ ನೆಲದ ಮೇಲೆ ಇಟ್ಕೊಂಡ್ಬಿಡೋಣ. ಅದೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಇದೆಯಲ್ಲ ಅದು ಸ್ಮಾಲ್ ಆರ್ ಅಂತೆ. ಅದನ್ನ ಸಹ ಬರ್ಕೊಳ್ಳೋಣಂತೆ. ಈ ಸೆಂಟರ್ ಇಂದ ಇದರ ಸೆಂಟರ್ ವರೆಗೂ
ಇರುವಂತಹ ಡಿಸ್ಟೆನ್ಸ್ ಏನಿದೆ ಅದು ಸ್ಮಾಲ್ ಆರ್ ಅಂತೆ. ಸೊ ಹಾಗಾಗಿ ಅದನ್ನ ಸ್ಮಾಲ್ ಆರ್ ಅಂತ ಬರ್ಕೊಂಡ್ಬಿಡೋಣ. ಪ್ರಶ್ನೆ ಏನು? ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್ ದ ಸೆಂಟರ್ ಆಫ್ ದ ಸ್ಫಿಯರ್ ಇಸ್. ಈ ಮಿಡ್ ಪಾಯಿಂಟ್ ಅಲ್ಲಿ ಅದರ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ. ಹಾಗಾಗಿ ನಾವು ಇದೊಂದು ಯೋಚನೆ ಮಾಡೋಣ. ಈ ಸೆಂಟರ್ ಇಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ನಿಮಗೆ ಗೊತ್ತಿರೋ ಹಾಗೆ ಆರ್ ಅಲ್ಲಿ ಅರ್ಧ, ಸೊ r/2 ಅಂತ ಹೇಳಿ ಬರೀಬಹುದು. ಇಲ್ಲೂ ಸಹ ಆ ಡಿಸ್ಟೆನ್ಸ್ ಅನ್ನ r/2 ಅಂತ ಹೇಳಿ ಬರೀಬಹುದು. ಹೀಗಿರ್ಬೇಕಾದ್ರೆ ನೀವು ವಾಟ್ ಈಸ್ ದ ಟೋಟಲ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ನೋಡೋದಾದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ವಿ ಒಂದು ಮಾಸ್ ಇಂದ ಎಷ್ಟು ಬರುತ್ತೆ? -g M ಡಿವೈಡೆಡ್ ಬೈ ಡಿಸ್ಟೆನ್ಸ್ r/2 ಇದೆ. ಸೊ ಹಾಗಾಗಿ r/2 ಬರ್ಕೋಬಹುದು. ಮೊದಲನೇ ಸ್ಫಿಯರ್ ಇಂದ ಬರೋ ಪೊಟೆನ್ಷಿಯಲ್ ಇದು -gm/r/2. ಇದನ್ನ -2gm ಡಿವೈಡೆಡ್ ಬೈ r ಅಂತ ಹೇಳಿ ಬರೀಬಹುದು. ಈಗ ಅಷ್ಟೇ ಅಲ್ಲ, ಇದು ಪೊಟೆನ್ಷಿಯಲ್ ಬರೀ ಮೊದಲನೇ ಸ್ಫಿಯರ್ ಇಂದ ಬಂದಿದ್ದಾಯ್ತು. ಎರಡನೇ ಸ್ಫಿಯರ್ ಇಂದಲೂ ಡಿಸ್ಟೆನ್ಸ್ ಅಷ್ಟೇ ಇದೆ, ಆಮೇಲೆ ಮಾಸು ಸಹ ಅಷ್ಟೇ ಇದೆ. ಎರಡರದ್ದು ಮಾಸ್ ಎಮ್ಮೆ ಇದೆ. ಹಾಗಾಗಿ ಇದರಿಂದ ಎಷ್ಟು ಪೊಟೆನ್ಷಿಯಲ್ ಬರುತ್ತೋ ಈ ಪಾಯಿಂಟ್ ಅಲ್ಲಿ ಇದರಿಂದಲೂ ಸಹ ಅಷ್ಟೇ ಬರೋದ್ರಿಂದ V2 -2gm ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂತ ಬರೀಬಹುದು. ಅದ್ರ ಪೊಟೆನ್ಷಿಯಲ್ ಅಷ್ಟೇ ಇದೆ. ಪೊಟೆನ್ಷಿಯಲ್ ಸ್ಕೇಲರ್ ಕ್ವಾಂಟಿಟಿನಪ್ಪ. ಸೊ ಟೋಟಲ್ ಪೊಟೆನ್ಷಿಯಲ್ ಈ ಪಾಯಿಂಟ್ ಅಲ್ಲಿ ಎಲ್ಲಾ ಪೊಟೆನ್ಷಿಯಲ್ಗಳ ಆಲ್ಜಿಬ್ರಾಯಿಕ್ ಸಮ್ ಆಗಿರುತ್ತೆ. ಸುಮ್ಮನೆ ಆಡ್ ಮಾಡ್ಬಿಡೋದು, ಎರಡನ್ನೂ ಆಡ್ ಮಾಡ್ಬಿಟ್ರೆ -2gm/r -2gm/r ಆಡ್ ಮಾಡಿದ್ರೆ -4gm/r ಬಂದ್ಬಿಡುತ್ತೆ. ಅದು ನಮ್ಮ ಫೈನಲ್ ಆನ್ಸರ್ ಕೂಡ ಅದು ಆಪ್ಷನ್ ಡಿ. ದಟ್ಸ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್, ಆಸ್ ಸಿಂಪಲ್ ಎಸ್ ದಟ್. ಸೊ ಪೊಟೆನ್ಷಿಯಲ್ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದೀವಿ. ಹೊಸ ಕಾನ್ಸೆಪ್ಟ್ ನೋಡೋಣ. ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡೋಣ. ಯಾವುದೋ ಒಂದು ಗ್ರಹ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರಿತೀನಿ, ಯಾವುದೋ ಒಂದು ಗ್ರಹ ಇದೆ. ಈ ಗ್ರಹದ ಮೇಲೆ ನಾವು ನಿಂತಿದ್ದೀವಿ. ಈ ಜಾಗದಲ್ಲಿ ಒಂದು ವಸ್ತುನ ಎಷ್ಟು ಜೋರಾಗಿ ಎಸೆದ್ರೆ, ಅಂದ್ರೆ ಅದಕ್ಕೆ ಎಷ್ಟು ಸ್ಪೀಡ್ ಕೊಟ್ರೆ ಅದು ವಾಪಸ್ಸು ಹಿಂದಿರುಗಲ್ಲ, ಆ ಗ್ರಹಕ್ಕೆ ವಾಪಸ್ ಬರೋದಿಲ್ಲ ಅನ್ನೋ ಪ್ರಶ್ನೆ ಈಗ ನಮ್ಮನ್ನ ಕಾಡ್ತಾ ಇದೆ. ಅದನ್ನೇ ಎಸ್ಕೇಪ್ ವೆಲಾಸಿಟಿ ಅಂತ ಕರೆಯೋದು. ಇರುವಂತಹ ಯಾವುದೇ ಮಾಸ್ಗೆ ಅದು ಭೂಮಿ ಮೇಲೆ ಇರಬೇಕು ಅಂತಿಲ್ಲ, ಅದು ಎಲ್ಲಿ ಬೇಕಾದ್ರೂ ಇರಬಹುದು. ಬಟ್ ಯೂಶುವಲಿ ಎಸ್ಕೇಪ್ ವೆಲಾಸಿಟಿ ಅಂತಂದ್ರೆ ಗ್ರಹದ ಮೇಲಿದೆ ಅಂತಲೇ ಅನ್ಕೊಳ್ಳೋದು ನಾವು, ಅನ್ಲೆಸ್ ಸ್ಪೆಸಿಫೈಡ್. ಸೊ ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಇಟ್ ಈಸ್ ದಿ ಮಿನಿಮಮ್ ವೆಲಾಸಿಟಿ ದಟ್ ಮಸ್ಟ್ ಬಿ ಗಿವನ್ ಟು ಎನ್ ಆಬ್ಜೆಕ್ಟ್ so as to for it to escape the gravitational influence of the planet. So that's what is escape velocity. ಆ ಗ್ರಹದ ಗುರುತ್ವಾಕರ್ಷಣೆಯಿಂದ ಆಚೆ ಹೋಗಕ್ಕೆ, ಅದರಿಂದ ಪ್ರಭಾವಗೊಳ್ಳದಲ್ಲೇ ಇರೋದಕ್ಕೆ ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರ ಹೋಗಕ್ಕೆ ಅದಕ್ಕೆ ಎಷ್ಟು ವೆಲಾಸಿಟಿ ಬೇಕೋ ಆ ವೆಲಾಸಿಟಿನ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿ ಕರೀತಾರೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಬಹಳ ಸುಲಭ. ಕಾನ್ಸೆಪ್ಟ್ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅನ್ಸಿರ್ಬೋದು ನಿಮ್ಗೆ. ಬಹಳ ಸುಲಭ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಗ್ರಹ ಇದೆ, ಇದಕ್ಕೆ ನೀವು ಹೀಗೆ ಎಸ್ದಿದ್ದೀರಿ. ನಾವು ಒಂದು ಕೆಲಸ ಮಾಡ್ಬಿಡೋಣ. ಈ ಗ್ರಹ ಈಗ ಈ ಆಬ್ಜೆಕ್ಟ್ ಇಲ್ಲಿಂದ ದೂರಕ್ಕೆ ಹೊರಗೋದೆ, ವಾಪಸ್ ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಅದರ ಪೊಟೆನ್ಷಿಯಲ್ ಮತ್ತೆ ಕೈನೆಟಿಕ್ ಎನರ್ಜಿಗಳ ಬಗ್ಗೆ ಮಾತಾಡಿದಾಗ ಉತ್ತರ ಸಿಕ್ಕೇ ಬಿಡುತ್ತೆ. ಈ ಮಾಸ್ ಸ್ಮಾಲ್ ಎಂ ಇದೆ ಅಂತ ಅನ್ಕೊಳ್ಳೋಣ, ಗ್ರಹದ ಮಾಸು ಕ್ಯಾಪಿಟಲ್ ಎಂ ಇದೆ ಅಂತ ಅನ್ಕೊಳ್ಳೋಣ. ಈ ಗ್ರಹದ ರೇಡಿಯಸ್ ಏನಿದೆ ಅದನ್ನ ಕ್ಯಾಪಿಟಲ್ ಆರ್ ಅಂತ ಅನ್ಕೊಳ್ಳೋಣ. ಹಾಗಿರ್ಬೇಕಾದ್ರೆ ನೀವು ಈಗ ಅದರ ಈ ಸ್ಮಾಲ್ ಎಮ್ಮಿನ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅಂತ ಕೇಳಿದ್ರೆ ನಾ ಹೇಳ್ತೀನಿ -g ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಡಿವೈಡೆಡ್ ಬೈ ಆರ್ ಇದೆ ಅಂತ ಹೇಳ್ತೀನಿ. -g ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಡಿವೈಡ್ ಬೈ ಆರ್ ಅದರ ಪೊಟೆನ್ಷಿಯಲ್ ಎನರ್ಜಿ ಗ್ರಹದ ಮೇಲಿದ್ದಾಗ. ಅದೇ ಇದು ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಅನ್ಕೊಳ್ಳಿ. ಅಲ್ಲಿ ದೂರ ಹೋದಾಗ ಅಲ್ಲಿ ಹೋಗಿ ಅದಕ್ಕೆ ಎಷ್ಟು ಎನರ್ಜಿ ಕೊಟ್ಟಿದೀವಿ ನಾವು ಅಂದ್ರೆ ಇದರಿಂದ ದೂರ ಹೋಗಿ ಅಲ್ಲಿ ಹೋಗಿ ನಿಂತೋಗ್ಬಿಡುತ್ತೆ. ಇನ್ನೇನು ಅಲ್ಲಿ ಓಡಾಡಲ್ಲ ಅದು. ಸೊ ಅಲ್ಲಿ ನಿಂತೋಗ್ಬಿಡುತ್ತೆ. ಅದು ಮಿನಿಮಮ್ ಎನರ್ಜಿ. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರೆ ಇನ್ಫಿನಿಟಿಗೆ ಹೋದ್ಮೇಲೂ ಸಹ ಅದಕ್ಕೆ ಕೈನೆಟಿಕ್ ಎನರ್ಜಿ ಉಳ್ಕೊಂಡಿರುತ್ತೆ. ಬಟ್ ದಟ್ಸ್ ಓಕೆ.
ಆ ಫೈನಲ್ ಪೊಸಿಷನ್ ಅಲ್ಲಿ ಅದರ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಅಲ್ಲ, ಅದರ ಕೈನೈಟಿಕ್ ಎನರ್ಜಿ ಸಹ 0 ಇರಲಿ. ಆಗ ನೀವು ಇಲ್ಲಿ ಮಿನಿಮಮ್ ಎನರ್ಜಿ ಕೊಡಬೇಕಾಗತ್ತೆ. ಅಲ್ಲಿ ಹೋಗಿ ಎನರ್ಜಿ ಉಳ್ಕೋಬೇಕು ಅಂದ್ರೆ ನೀವು ಇಲ್ಲಿ ಜಾಸ್ತಿ ಕೊಡಬೇಕಾಗತ್ತೆ. ನಮ್ಮ ಡೆಫಿನೇಷನ್ ಪ್ರಕಾರ ಅದು ಮಿನಿಮಮ್ ವೆಲಾಸಿಟಿ ಆಗಿರ್ಬೇಕು, ಅದು ಮಿನಿಮಮ್ ವೆಲಾಸಿಟಿ ಆಗಿರ್ಬೇಕು. ಹಾಗಾಗಿ ಫೈನಲಿ ಅದು ಗುರುತ್ವಾಕರ್ಷಣೆಯಿಂದ ತಪ್ಪಿಸ್ಕೊಂಡು ದೂರ ಹೋದ್ಮೇಲಿಂದ ವಾಪಸ್ ಬರ್ದಲ್ಲೇ ಇರೋಕೆ ಇವಾಗ ಅದಕ್ಕೆ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ 0 ಇದ್ರೆ ಸಾಕು. ಸೊ ಹಾಗಾಗಿ ಬನ್ನಿ ನೋಡೋಣ. ಈಗ ಅದ್ರ ಹತ್ರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಅಂತ ಕೇಳಿದಾಗ -gm/r. ಇದು ಅದಕ್ಕೆ ಇರೋ ಪೊಟೆನ್ಷಿಯಲ್ ಎನರ್ಜಿ ಅಲ್ಲ, ಇದು ಅದಕ್ಕೆ ಇಲ್ದಲೇ ಇರೋ ಪೊಟೆನ್ಷಿಯಲ್ ಎನರ್ಜಿನಪ್ಪ. ಸೊ ಅದಕ್ಕೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇಲ್ವೋ, ಎಷ್ಟಿಲ್ಲ, -gmm/r ಅಷ್ಟು ಇಲ್ಲ. ಎಲ್ಲಕ್ಕೆ ಕಂಪೇರ್ ಮಾಡಿದ್ರೆ? ಇನ್ಫಿನಿಟಿ ಕಂಪೇರ್ ಮಾಡಿದ್ರೆ. ಅದನ್ನ ಇನ್ಫಿನಿಟಿ ಕಳಿಸ್ಬೇಕು ವಾಪಸ್ಸು ಅಂದ್ರೆ ಅದಕ್ಕೆ ಎಷ್ಟು ಎನರ್ಜಿ ಇಲ್ವೋ ಅಷ್ಟು ಎನರ್ಜಿ ಕೊಡಬೇಕು. ನೀವು ಪೊಟೆನ್ಷಿಯಲ್ ಎನರ್ಜಿ ಕೊಡೋಕ್ಕಾಗಲ್ಲ, ಕೈನೆಟಿಕ್ ಎನರ್ಜಿ ಕೊಡ್ಬೋದು, ಕೊಡಿ. ಸೊ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿಗೆ ನೀವು ಇದೆಷ್ಟೋ ಅಷ್ಟೇ ಕೈನೈಟಿಕ್ ಎನರ್ಜಿನ ಕೊಟ್ರೆ ಫೈನಲ್ ಇನ್ಫಿನಿಟಿ ತನಕ ಹೋಗುತ್ತೆ. ಅದರ ಟೋಟಲ್ ಎನರ್ಜಿ 0 ಆಗುತ್ತೆ. ಕೈನೆಟಿಕ್ ಮತ್ತೆ ಪೊಟೆನ್ಷಿಯಲ್ ಎರಡು ಸೇರಿ 0 ಆಗುತ್ತೆ. ಯಾವಾಗ ಅದು ಇನ್ಫಿನಿಟಿಗೆ ಹೋಗುತ್ತೋ ಆಗ ಮಾತ್ರ ಪೊಟೆನ್ಷಿಯಲ್ 0 ಆಗುತ್ತೆ. ಇಲ್ಲಾಂದ್ರೆ ಅದಕ್ಕಿಂತ ಕಮ್ಮಿ ಇರುತ್ತೆ, ಹತ್ರ ಇದ್ರೆ ನೆಗೆಟಿವ್ ಇರುತ್ತೆ. ಅದು ಯಾವಾಗ 0 ಆಯ್ತು ಅಂದ್ರೆ ಇನ್ಫಿನಿಟಿಗೆ ಹೋಯ್ತು ಅಂತ ಅರ್ಥ. ಸೊ ಹಾಗಾಗಿ 0 ಇದೆ. ಇನಿಷಿಯಲ್ ಪೊಟೆನ್ಷಿಯಲ್ ಎಷ್ಟಿದೆ? -G(M)m r ಇದೆ ಕಂಡ್ರ, ಪ್ಲಸ್ ಕೈನೈಟಿಕ್ ಎನರ್ಜಿನ 12mv² ಅಂತ ಹೇಳಿ ಬರೀಬಹುದು. ಇದು ಎಸ್ಕೇಪ್ ವೆಲಾಸಿಟಿ, ಆದ್ರಿಂದ ve² ಅಂತ ಹೇಳಿ ಬರೀತೀನಿ. ಅದು 0. ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರೆ 12mve² -G(M)m ಉಳ್ಕೊಳುತ್ತೆ. m ಮತ್ತೆ m ಕ್ಯಾನ್ಸಲ್ ಆಗುತ್ತೆ. ಈ ಮೈನಸ್ ಸೈನ್ ಇದೆ, ಪ್ಲಸ್ ಆಗುತ್ತೆ ಆ ಕಡೆ ಹೋದ್ಮೇಲೆ. ಸೊ ವಿ ಹ್ಯಾವ್ ve² 2G(M)r ಅಥವಾ ve √2Gm/r ಆಗುತ್ತೆ. ದಿಸ್ ಈಸ್ ಅವರ್ ಎಸ್ಕೇಪ್ ವೆಲಾಸಿಟಿ. ಇದನ್ನ ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ತರನೋ ಬರೀಬಹುದು. ಹೇಗೆ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ r ಮಾಡಿ. ಅವಾಗ ಏನಾಗುತ್ತೆ? v √G(M)r² ಅಂತ ಬರೀಬಹುದು. G(M)r². ಇಲ್ಲಿ 2r ಮೇಲ್ಗಡೆ ಉಳ್ಕೊಳ್ಳುತ್ತೆ. ಈ 2 ನ ಇಲ್ಲಿ ಬರ್ಕೊಂಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ r ನ ಅಲ್ಲೇ ಬರ್ಕೊಂಡಿದ್ದೀನಿ. Gm/r² ಸ್ಮಾಲ್ g ಆಯ್ತು. ಸೊ ಹಾಗಾಗಿ ನಿಮ್ಗೆ ಏನ್ ಬಂದಪ್ಪ ಇಲ್ಲಿ? √2 ಇದು g, ಇದು r, 2gr. ಆದ್ರೆ ಸಮಾಚಾರ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತು, ಇದು 9.8 m/s² ಅಂತ. 6400 ಕಿಲೋಮೀಟರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಸ್ಕೇಪ್ ವೆಲಾಸಿಟಿ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್ 11.2 km/s ಬರುತ್ತೆ. ಅಂದ್ರೆ ಯಾವುದೇ ಆಬ್ಜೆಕ್ಟ್ ನ 11.2 km/s ಅಂದ್ರೆ ಪ್ರತಿ ಸೆಕೆಂಡ್ಗೆ 12.2 ಕಿಲೋಮೀಟರ್ ಹೋಗ್ಬೇಕು. ಅಷ್ಟು ಫಾಸ್ಟ್ ಆಗಿ ಎಸೆದ್ರೆ ಅದು ಭೂಮಿಯಿಂದ ಗುರುತ್ವಾಕರ್ಷಣೆಯಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡುತ್ತೆ, ವಾಪಸ್ ಬರೋದಿಲ್ಲ ಅಂತ ಹೇಳಿ. ಈ ಫಾರ್ಮುಲಾನ ಯೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಇದು ಭೂಮಿಯ ಸರ್ಫೇಸ್ ಇಂದ ಎಸೆದ್ರೆ ಮಾತ್ರ ವರ್ಕ್ ಆಗುತ್ತೆ. ಆದ್ರೆ ಈ ಲಾಜಿಕ್ ಇದೆಯಲ್ಲ, ಈ ಲಾಜಿಕ್ ಇದು ಎಲ್ಲಿ ಬೇಕಾದ್ರೂ ವರ್ಕ್ ಆಗುತ್ತೆ. ಯಾಕಂದ್ರೆ ನೀವು ಇಲ್ಲಿಂದ ಶೂಟ್ ಮಾಡ್ತೀನಿ ಅಂತಂದ್ರೆ ಅದು ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಲೆಕ್ಕ ಹಾಕಬೇಕು, ಅಷ್ಟೇ ಕೈನೆಟಿಕ್ ಎನರ್ಜಿ ಕೊಟ್ರೆ ಅಷ್ಟು ದೂರ ಹೋಗುತ್ತೆ ಅಂತ ಹೇಳಿ. ಸೊ ಇದು ಜನರಲ್ ಅಪ್ಪ, ಡಿರೈವೇಶನ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಇದನ್ನು ಒಂದು ಲೆಕ್ಕ ಅಂತ ಅನ್ಕೋಬೇಕು. ಸೊ ಆಗ ನೀವು ಅಪ್ಲೈ ಮಾಡೋದು ಬಹಳ ಈಸಿ ಆಗುತ್ತೆ. ಹೋಗೋಣ ಮುಂದೆ, ಇದನ್ನ ಅಪ್ಲೈ ಮಾಡೋಣ. The kinetic energy needed to project a mass m from the surface of the earth of radius r to infinity is surface of the kinetic energy ಎಷ್ಟು ಬೇಕು ಅಂತ ಹೇಳಿ ಹೇಳ್ತಾರೆ. The kinetic energy needed to project the body. ಆಗ್ಲೇ ನಾವು ಹೇಳಿದ್ದು ಹಂಗೆ ಇಲ್ಲಿ ಭೂಮಿ ಇದೆ. Let's say there is the earth, right? And the mass of the earth is m and the radius of the earth, mass of the earth is m and the radius of the earth is r. ಇಲ್ಲಿಂದ ಎಸಿತಾ ಇದೀವಿ, ಅದು ದೂರ ಹೋಗ್ಬಿಡ್ಬೇಕಂದ್ರೆ ವಾಪಸ್ ಬರಬಾರ್ದಂತೆ. ಹಾಗಿರ್ಬೇಕಾದ್ರೆ ಈ ಬಾಡಿಯ ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಸರ್ಫೇಸ್ ಇದ್ದಾಗ ಎಷ್ಟಾಯ್ತು? ui is equal to -G(M)m r ಇತ್ತು. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ? ಅವಾಗಲೇ ನೋಡಿದ ಹಾಗೆ 0 ಇದೆ. ಹಾಗಿದ್ರೆ ನೀವು ಬರಿಬಹುದು ಏನಂತ, ಕೈನೈಟಿಕ್ ಎನರ್ಜಿ ಎಷ್ಟು ಕೊಡಬೇಕು ಅಂದ್ರೆ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆಯೋ ಎಕ್ಸಾಕ್ಟ್ಲಿ ಅಷ್ಟೇ ಕೈನೈಟಿಕ್ ಎನರ್ಜಿ ಕೊಟ್ರೆ ಫೈನಲ್ ಎನರ್ಜಿ 0 ಆಗುತ್ತೆ. ಸೊ ಕೈನೈಟಿಕ್ ಎನರ್ಜಿ ಮಕ್ಕಳ
ಯು ಐ ಇಸ್ ಮೈನಸ್ ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಡಿವೈಡೆಡ್ ಬೈ ಆರ್ ಆಯಿತು ಪ್ಲಸ್ ಕೈನೈಟಿಕ್ ಎನರ್ಜಿ ಈಕ್ವಲ್ ಟು 0. ನಮಗೆ ಕೇಳಿರೋದು ಕೈನೈಟಿಕ್ ಎನರ್ಜಿನೇ, ವೆಲಾಸಿಟಿ ಅಲ್ಲ. ಹಾಗಾಗಿ ಕೆ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಡಿವೈಡೆಡ್ ಬೈ ಆರ್ ಆಯ್ತು. ಇದನ್ನ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಟರ್ಮ್ಸ್ ಆಫ್, ನೀವು ನೋಡಿದ್ರೆ ಎಂ ಸ್ಮಾಲ್ ಜಿ ತರ ಬರೀಬೇಕು. ಹಾಗಾಗಿ ನಾವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಮಾಡ್ಕೊಳ್ಳೋಣ ಮತ್ತೆ. ಹಾಗಾದ್ರೆ ಏನಾಯ್ತು, ಕೆ ಈಕ್ವಲ್ ಟು ಜಿ ಎಂ ಬೈ ಆರ್ ಸ್ಕ್ವೇರ್ ಸ್ಮಾಲ್ ಜಿ ಆಯಿತು. ಸೊ ಆಟೋಮ್ಯಾಟಿಕ್ಲಿ ನಿಮಗೆ ಬರೋದು ಎಂ ಇಂಟು ಜಿ ಎಂ ಇಂಟು ಜಿ ಇಂಟು ಆರ್ ಬರುತ್ತೆ. ಇದು ನಮ್ಮ ಕೈನೈಟಿಕ್ ಎನರ್ಜಿ ಆಯಿತು. ಸೊ ಕೈನೈಟಿಕ್ ಎನರ್ಜಿ ಇಸ್ ಎಸೆನ್ಷಿಯಲಿ ಎಂ ಜಿ ಆರ್, ಆಪ್ಷನ್ ಸಿ ಆಯಿತು. ಸೊ ಇಷ್ಟು ಕೈನೈಟಿಕ್ ಎನರ್ಜಿ ಅದಕ್ಕೆ ಬೇಕಾಗುತ್ತೆ. ಎಲ್ಲಿಂದ? ಆನ್ ದ ಸರ್ಫೇಸ್, ಸಾರಿ, ಓಕೆ, ರೈಟ್. ಸೊ from the surface, the kinetic energy required to project a mass m from the surface, ಅದಕ್ಕೆ mg ಅಂದ್ರೆ acceleration due to gravity, r is the radius of the earth. ಅಷ್ಟು ಕೊಟ್ಬಿಟ್ರೆ ಕೈನೆಟಿಕ್ ಎನರ್ಜಿ ಅದು ಹೊರಟೋಗ್ಬಿಡುತ್ತೆ. a very important thing that you can remember. Anyway, ಸೊ ಇದು ನಮ್ಮ ಎಸ್ಕೇಪ್ ವೆಲಾಸಿಟಿಯ ಸಮಾಚಾರ ಆಯಿತು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯ ಸಮಾಚಾರ ಆಯಿತು. ಇಷ್ಟನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಮತ್ತೆ ಎಸ್ಕೇಪ್ ವೆಲಾಸಿಟಿ ಮೇಲೆ ಏನೇ ಕ್ವೆಶ್ಚನ್ ಬಂದ್ರು ಬಹಳ ಸುಲಭವಾಗಿ ಮಾಡ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವಿಷಯ ಮಾತಾಡೋಣ. ಬಟ್ ಇದೊಂದು ವಿಷಯ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವತ್ತಿನ ದಿನ ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತಿನ ದಿನ ಕಳಿಯೋಕ್ ಶುರು ಮಾಡ್ತೀರಾ. ಕುತ್ಕೊಂಡು ಓದಿ, ಖುಷಿಯಾಗಿ ಲೆಕ್ಕಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.